ಹಾಯ್ ಹಲೋ ಎವ್ರಿವನ್, ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ. ನೇಲ್ ಆರ್ಟ್ ಮೂಲಕ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ. ಹೌದು, ನಿವೇದಿತಾ ಗೌಡ ಅಂದ ತಕ್ಷಣ ಸ್ವಲ್ಪ ಜನಕ್ಕೆ ಈಗ ಕೋಪ ಬರುತ್ತೆ. ಯಾಕಪ್ಪ ಇವರು ಚಂದನ್ ಶೆಟ್ಟಿಯಿಂದ ದೂರ ಆದ್ರು ಅಂತ ಅಂದ್ಕೊಳ್ತಾರೆ. ಅದು ಅವರವರ ಪರ್ಸನಲ್ ಲೈಫ್. ಆದರೆ ನಿವೇದಿತಾ ಮಾಡುವ ರೀಲ್ಸ್ ಮತ್ತು ಡ್ರೆಸ್ಗೆ ಜನ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ. ಆದರೆ ನಿವೇದಿತಾ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಇಷ್ಟ ಬಂದ ರೀತಿ ಲೈಫ್ ಎಂಜಾಯ್ ಮಾಡ್ತಾರೆ. ಸದ್ಯ ಅವರ ನೇಲ್ ಆರ್ಟ್ ಮೂಲಕ ಸುದ್ದಿಯಲ್ಲಿದ್ದಾರೆ. ವಿಭಿನ್ನ ನೇಲ್ ಆರ್ಟ್ ನೋಡುವುದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆದ ನಿವೇದಿತಾ ಗೌಡ ಬಿಗ್ ಬಾಸ್ ಮೂಲಕ ಮತ್ತಷ್ಟು ಹೆಸರುವಾಸಿಯಾಗಿದ್ರು. ಇವರನ್ನ ಡಾಲ್ ಎಂದೇ ಎಷ್ಟೋ ಜನ ಕರಿತಿದ್ರು. ಬಿಗ್ ಬಾಸ್ ನಂತರ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲೂ ಸ್ಪರ್ಧಿಯಾಗಿ ಮಿಂಚಿದ್ರು. ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪರ್ಧಿಯಾಗಿದ್ದಾರೆ. ಕಳೆದ ವಾರ ನಿವೇದಿತಾ ತಮ್ಮ ನೇಲ್ ಆರ್ಟ್ನಲ್ಲಿ ಕಾಣಿಸಿಕೊಂಡು ಸುದ್ದಿಯಲ್ಲಿದ್ರು. ಅಲ್ಲದೆ ತಮ್ಮ ನೇಲ್ ಮೂಲಕವೇ ಪ್ರತಿ ಸ್ಪರ್ಧಿಗೆ ಬಾಳೆಹಣ್ಣು ತಿನ್ನಿಸಿದ್ರು. ಈ ವಾರ ನಿವೇದಿತಾಗೆ ಸೂರಜ್ ಅವರು ನೇಲ್ ಆರ್ಟ್ ಮಾಡಿಸಿಕೊಂಡು ಬಂದು ಜಾಮೂನು ತಿನ್ನಿಸಿದ್ದಾರೆ. ಏನೇ ಆಗಲಿ, ನಿವೇದಿತಾ ನೇಲ್ ಆರ್ಟ್ಗೆ ಫ್ಯಾನ್ಸ್ ಫಿದಾ ಆಗಿರೋದಂತೂ ನಿಜ. ಆದರೆ ಕೆಲವೊಬ್ಬರಿಗೆ ಇದು ಇಷ್ಟ ಆಗಿಲ್ಲ. ನಿಮಗೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.